ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೋವಿಂದ್ ಎಸ್ ಮಿತ್ತಲ್, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಪ್ರಾಕ್ಟಿಸಿಂಗ್ ಆಟ್ ನಮ್ಮ ಬೆಂಗಳೂರು. ಇವತ್ತು ನಾವು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಥವಾ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಇನ್ ಮೆನ್ ಬಗ್ಗೆ ಮಾತಾಡೋಣ. ಇವಾಗ ಜೆಂಟ್ಸಲ್ಲಿ ಅಥವಾ ಮೇಲ್ಸಲ್ಲಿ ಈ ಥರ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಥವಾ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಏನಕ್ಕಾಗತ್ತೆ? ಇದಕ್ಕೆ 3 ಕಾನ್ಸ್ಟೆಂಟ್ ಫ್ಯಾಕ್ಟರ್ಸ್ ಇದೆ. 1 ಏಜ್, 2 ಜೀನ್ಸ್, 3 and most important is the male hormone. Okay, so as we grow older, the hair is under the influence of the male hormone and hair ಪ್ರತಿಯೊಂದು ಸೈಕಲ್ ಪರವಾಗಿ ಸಣ್ಣ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಡೀಪಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ಹೇರ್ ಸೈಕಲ್ನ ಅರ್ಥ ಮಾಡ್ಕೋಬೇಕು. ಸೊ ಹೇರ್ is an organ, a mini organ on our scalp, and ಪ್ರತಿಯೊಂದು ಹೇರ್ಗೂ ಒಂದು ಲೈಫ್ ಸೈಕಲ್ ಇರುತ್ತೆ. ನಾವು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ, ಇದು ಪ್ಲ್ಯಾನೆಟ್ ಅರ್ತ್ ಥರ, ಪ್ಲ್ಯಾನೆಟ್ ಸ್ಕ್ಯಾಲ್ಪ್ ಅಂತ ನಾನು ಹೇಳ್ತೀನಿ. ಸೊ ಈ ಪ್ಲ್ಯಾನೆಟಲ್ಲಿ ಎವ್ರಿ ಡೇ ನ್ಯೂ ಹೇರ್ ಆರ್ ಬಾರ್ನ್ ಆ್ಯಂಡ್ ಓಲ್ಡ್ ಹೇರ್ ಆರ್ ಲಾಸ್ಟ್, ಆ್ಯಂಡ್ ದ ಓನ್ಲಿ ಥಿಂಗ್ ದಟ್ ಈಸ್ ಕಾನ್ಸ್ಟೆಂಟ್ ಈಸ್ ದ ಹೇರ್ ರೂಟ್, ವೇರ್ ದ ಹೇರ್ shaft is born and falls off. It's like Atma and Sharira. So the hair root is a constant structure that is there in the tissue of the scalp. This hair root produces a hair. Idu hair root ಒಂದು ಕೂದಲು ಶಾಫ್ಟನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಈ ಪ್ರೊಡ್ಯೂಸ್ ಮಾಡೋ ಸ್ಟೇಜಲ್ಲಿ, ಈ ಅರ್ಲಿ ಸ್ಟೇಜ್ನ ನಾವು ಆ್ಯನಾಜೆನ್ ಫೇಸ್ ಹೇಳ್ತೀವಿ. ಈ ಆ್ಯನಾಜೆನ್ ಫೇಸ್ ಸಾಮಾನ್ಯವಾಗಿ 2 to 6 years ವರೆಗೂ ಕಂಟಿನ್ಯೂ ಆಗುತ್ತೆ. ಸೊ 2 to 6 years the hair is continuously growing. After the hair has stopped its, has completed its age, it goes into a state of rest. So when it goes into a state of rest, ಈ ರೆಸ್ಟ್ ಸ್ಟೇಜ್ನ ನಾವು ಕ್ಯಾಟಜೆನ್ ಫೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ರೆಸ್ಟ್ ಫೇಸ್ ಆರ್ ಟ್ರಾನ್ಸ್ಫಾರ್ಮೇಷನ್ ಫೇಸ್ ಇಸ್ ಅಬೌಟ್ 2 to 4 weeks. ಆ ಕ್ಯಾಟಜೆನ್ ಫೇಸ್ ನಂತರ ಆ ಕೂದಲು ಬರೀ ಹಾಗೆ ರೆಸ್ಟ್ ಆಗ್ತಿರುತ್ತೆ, ಗ್ರೋನೂ ಆಗಲ್ಲ, ಏನೂ ಆಗಲ್ಲ, ಸುಮ್ಮನೆ ಸ್ಕಿನ್ಗೆ ಅಂಟಿರುತ್ತೆ. ಆ್ಯಂಡ್ ಇದಕ್ಕೆ ಟೀಲೋಜೆನ್ ಫೇಸ್ ಹೇಳ್ತೀವಿ. ಆ್ಯಂಡ್ ಈ ಟೀಲೋಜೆನ್ ಫೇಸು ಲಾಸ್ಟ್ಸ್ ಫಾರ್ ಅರೌಂಡ್ 3 to 5 months. ಅದ ನಂತರ ಆ ಹೇರು ಶೆಡ್ ಆಗಿರುತ್ತೆ. ಅದು ಅದೇ ಜಾಗದಲ್ಲಿ ಅದೇ ರೂಟಿಂದ ಒಂದು ಹೊಸ ಕೂದಲು ಚಿಗುರುತ್ತೆ. ಆ್ಯಂಡ್ ದಿಸ್ ಸ್ಟಾರ್ಟ್ಸ್ ಅ ನ್ಯೂ ಆ್ಯನಾಜೆನ್ ಫೇಸ್. ಸೊ ಈ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಥವಾ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಲ್ಲಿ ಪ್ರತಿಯೊಂದು ಹೇರ್ ಸೈಕಲಲ್ಲಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಮೇಲ್ ಹಾರ್ಮೋನ್ ಯಾವುದು? ಟೆಸ್ಟಾಸ್ಟೆರಾನ್. ಸೊ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಮೇಲ್ ಹಾರ್ಮೋನ್ ಟೆಸ್ಟಾಸ್ಟೆರಾನ್ ಈ ಕೂದಲು ಥಿನ್ ಆಗ್ತಾ ಹೋಗುತ್ತೆ. ಹೆಂಗೆ ಥಿನ್ ಆಗುತ್ತೆ? ಟೆಸ್ಟಾಸ್ಟೆರಾನ್ ಹೇರ್ ರೂಟ್ಸ್ಗೆ ಹೋಗುತ್ತೆ, ಅಲ್ಲಿ ಡೈಹೈಡ್ರೋಟೆಸ್ಟಾಸ್ಟೆರಾನ್ಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಡೈಹೈಡ್ರೋಟೆಸ್ಟಾಸ್ಟೆರಾನ್ ಕೂದಲದು ಏಜು ಆ್ಯನಾಜೆನ್ ಫೇಸ್ ಸ್ಮಾಲ್ ಆಗ್ತಾ ಹೋಗುತ್ತೆ, ಪ್ಲಸ್ ಅದರದ್ದು ಡಯಾಮೀಟರ್ ಥಿನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೇರ್ ಫೋರ್ ಇನ್ ಎವ್ರಿ ಹೇರ್ ಸೈಕಲ್, ಪ್ರತಿಯೊಂದು ಹೇರ್ ಸೈಕಲಲ್ಲಿ ಕೂದಲು ಡಯಾಮೀಟರ್ ಸಣ್ಣದಾಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ದ ಹೇರ್ ಬಿಕಮ್ಸ್ ಸೋ ಥಿನ್ ದಟ್ ಇಟ್ ಈಸ್ ನಾಟ್ ವಿಸಿಬಲ್ ಆ್ಯಂಡ್ ಕಾಸಸ್ ಬಾಲ್ಡಿಂಗ್. ಸೊ ದೇರ್ ಫೋರ್ ನಾನು ಸ್ಟಾರ್ಟ್ ಮಾಡಿದಾಗ ಹೇಳಿದೆ ಅಲ್ಲ, ದೇ ಆರ್ 3 ಫ್ಯಾಕ್ಟರ್ಸ್ ವಿಚ್ ಕಾಸಸ್ ಹೇರ್ ಥಿನ್ನಿಂಗ್ ಆರ್ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್. 1 your age, so repeated continuous exposure to male hormone. 2 the male hormone itself. 3 genes. ಇವಾಗ ಜೀನ್ಸ್ ಯಾವ ಥರ ಇನ್ಫ್ಲುಯೆನ್ಸ್ ಮಾಡುತ್ತೆ? ಈಗ ಎಲ್ಲರಿಗೂ ಆಲ್ ಜೆಂಟ್ಸ್ ವಿಲ್ ಹ್ಯಾವ್ ದ ಮೇಲ್ ಹಾರ್ಮೋನ್, ಬಟ್ ನಾಟ್ ಆಲ್ ಮೆನ್ ಗೋ ಬಾಲ್ಡ್ ಈಕ್ವಲಿ. ಆಸ್ ಪರ್ ಡಿಕ್ಟಮ್ ಆಫ್ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ, 50% of the world's men will be bald by the time they are 50 years old, and 30% of world's men start going bald from 30 years of age. ಈಗ ಎಲ್ಲರಿಗೂ ಮೇಲ್ ಹಾರ್ಮೋನ್ ಇದ್ದರೂ ಪ್ರತಿಯೊಬ್ಬರಿಗೂ ಮೇಲ್ ಹಾರ್ಮೋನ್ ಅಷ್ಟೇ ಲೆವೆಲ್ಗೆ ಕೂದಲಿಗೆ ಎಫೆಕ್ಟ್ ಮಾಡಲ್ಲ. ಏನಕ್ಕಂದರೆ ಪ್ರತಿಯೊಬ್ಬರಲ್ಲಿ ಹೇರ್ ರೂಟ್ಸಲ್ಲಿ ಬೇಸ್ಡ್ ಆನ್ ದ ಜೀನ್ಸ್ ರಿಸೆಪ್ಟರ್ಸ್ ಬೇರೆ ಬೇರೆ ಲೆವೆಲ್ಗಿರುತ್ತೆ. ಸೊ ಯಾವ ಕೂದಲು ಎಷ್ಟು ಮಟ್ಟಿಗೂ ಆ ರಿಸೆಪ್ಟರ್ಸ್ನ ವರ್ಕ್ ಮಾಡೋಕ್ಕೆ ಅಲೌ ಮಾಡುತ್ತೆ, ಅಷ್ಟು ಮಟ್ಟಿಗೆ ಬಾಲ್ಡಿಂಗ್ ಆಗುತ್ತೆ.
Therefore, there are three factors as I told you: age, male hormone, and genes. Now, these are constant factors. There are some variable factors also. ಯಾವುದು? ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಲ್ಲಿ ಬೇರೆ ಇನ್ಫ್ಲುಯೆನ್ಸಸ್ ಆಗ್ಬೋದು. ನಮ್ಮ ಡಯಟು, ನಮ್ಮ ವೆಯ್ಟ್ ಲಾಸು, ವೆಯ್ಟ್ ಗೇನು, ನಮ್ಮದು ಸ್ಲೀಪು, ಸ್ಟ್ರೆಸ್ಸು. ಸೊ ಬೇರೆ ಬೇರೆ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಅಗೇನ್ ಎಫೆಕ್ಟ್ ದ ಹೇರ್ಸ್ ಲೈಫ್ ಸೈಕಲ್ ಆ್ಯಂಡ್ ಸ್ಪೀಡನ್ ಅಪ್ ದ ಪ್ರೊಸೆಸ್ ಆಫ್ ಥಿನ್ನಿಂಗ್, ಅಥವಾ ಅದನ್ನು ಇಂಪ್ರೂವ್ ಹೇರ್ ಕ್ವಾಲಿಟಿನ ಅಥವಾ ಹೇರ್ ಥಿಕ್ನೆಸ್ನ ಇಂಪ್ರೂವ್ ಮಾಡ್ಬೋದು. ಯಾವುದು? ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಈಗ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಯಾತಕ್ಕಾಗತ್ತೆ, ಯಾವ ಥರ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ನಂತರ ಅದನ್ನು ನಾವು ಯಾವ ಥರ ಸುಧಾರಣೆ ಮಾಡ್ಬೋದು, ಹೌ ಕ್ಯಾನ್ ವಿ ಟ್ಯಾಕಲ್ ಆರ್ ಅಡ್ರೆಸ್ ದ ಇಶ್ಯೂ ಆಫ್ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ. ಬೈ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಇಸ್ ಅ ಕಾನ್ಸ್ಟೆಂಟ್ ಪ್ರಾಸೆಸ್. ಇವಾಗ ಯಾರು ಎಷ್ಟು ಮಟ್ಟಿಗೂ ಬಾಲ್ಡ್ ಆಗ್ತಾರೆ, ಯಾವ ಏಜಿಗೆ ಆಗ್ತಾರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಬಟ್ ಪರ್ಫೆಕ್ಟಾಗಿ ಹೇಳೋದಕ್ಕೆ ತುಂಬ ಕಷ್ಟ. ನನಗೆ 5 ವರ್ಷ ನಂತರ ಎಷ್ಟು ಕೂದಲಿರುತ್ತೆ ಅಂತ ಯಾರೂ ಹೇಳೋದಕ್ಕೆ ಬರಲ್ಲ. ಬಟ್ ವಿ ಕ್ಯಾನ್ ಪ್ರಿಡಿಕ್ಟ್ ಥ್ರೂ ಜೀನ್ಸ್, ಏಜ್ ಆ್ಯಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಈಗ ಹೌ ಟು ಟ್ರೀಟ್ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ. ಸೊ ಫಸ್ಟ್ ನಾವು ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಕೂದಲು ಜಾಸ್ತಿ ಹೋಗ್ತಾ ಇದೆಯಾ, ಬೇರೆ ಏನಾದರೂ ವೈಟಮಿನ್ ಡಿಫಿಷಿಯನ್ಸೀಸ್ ಇದೆಯಾ, ಬೇರೆ ಏನಾದರೂ ಹಾರ್ಮೋನಲ್ ಇಶ್ಯೂಸ್ ಇದೆಯಾ, ಬೇರೆ ಏನಾದರೂ ಇಲ್ನೆಸಸ್ ಇದೆಯಾ, ಅದರಿಂದ ಕೂದಲು ಜಾಸ್ತಿ ಹೋಗ್ತಾ ಇದೆಯಾ, ಅದರಿಂದ ಥಿನ್ನಿಂಗ್ ಜಾಸ್ತಿ ಆಗ್ತಾ ಇದೆಯಾ, ಅದು ನಾವು ಫಸ್ಟು ತಿಳ್ಕೋಬೇಕು. ಆ್ಯಂಡ್ ಅದನ್ನು ಬ್ಲಡ್ ಟೆಸ್ಟ್ಸ್ ಮೂಲಕ ಅಥವಾ ಹಿಸ್ಟ್ರಿ ಮೂಲಕ ಅದನ್ನು ವಿ ಕ್ಯಾನ್ ಅಡ್ರೆಸ್ ಇಟ್. ಓಕೆ. ಪಾಯಿಂಟ್ ನಂಬರ್ 2, ಲುಕಿಂಗ್ ಆ್ಯಟ್ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಪರ್ಸೆ. ಬರೀ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಥವಾ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ನಾವು ಅಡ್ರೆಸ್ ಮಾಡಿದರೆ 3 ಥರ ಟ್ರೀಟ್ಮೆಂಟ್ಸ್ ಇದೆ. 1 ಮೆಡಿಕಲ್ ಟ್ರೀಟ್ಮೆಂಟ್, 2ನೇದು ಪ್ರೊಸೀಜರಲ್ ಟ್ರೀಟ್ಮೆಂಟ್, 3ನೇದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಏನು? ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಬೇಸಿಕ್ ಟ್ರೀಟ್ಮೆಂಟ್. ಯಾರಿಗೆ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಇರುತ್ತೆ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕೇ ಬೇಕು. ಇಟ್ಸ್ ಬೇಸಿಕ್ ಟ್ರೀಟ್ಮೆಂಟ್. ಅದಿಲ್ಲದೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ, ಅಥವಾ ಟ್ರೀಟ್ಮೆಂಟ್ ಮಾಡಿದರೂ ಸಕ್ಸಸ್ ರೇಟ್ಸ್ ಮೇ ನಾಟ್ ಬಿ ಆ್ಯಸ್ ಗುಡ್. ಸೊ ಏನು ಮೆಡಿಕಲ್ ಟ್ರೀಟ್ಮೆಂಟು? ಬೇಸಿಕ್ ವಿ ನೀಡ್ ಅ ಹೇರ್ ಗ್ರೋತ್ ಪ್ರಮೋಟರ್. ಆ್ಯನಜನ್ ಬಗ್ಗೆ ಹೇಳಿದೆಲ್ಲ, ಆ ಆ್ಯನಜನ್ ಫೇಸ್ನ ನಾವು ಪ್ರಮೋಟ್ ಮಾಡಬೇಕು. ಸೊ ಇನ್ಕ್ರೀಸ್ ಮಾಡಬೇಕು. ಸೊ ಆ್ಯನಜನ್ ಫೇಸ್ನ ಪ್ರಮೋಟ್ ಮಾಡೋಕ್ಕೆ ಮಿನಾಕ್ಸಿಡಿಲ್ ಅಂತ ಹೇರ್ ಗ್ರೋತ್ ಪ್ರಮೋಟಿಂಗ್ ಲೋಷನ್ಸ್ ಇದೆ, ವಿಚ್ ಇಂಪ್ರೂವ್ ದ ಬ್ಲಡ್ ಸಪ್ಲೈ ಆಸ್ ವೆಲ್ ಆಸ್ ಇಂಪ್ರೂವ್ ದ ಡಯಾಮೀಟರ್ ಆಫ್ ದ ಹೇರ್, ಇಂಪ್ರೂವ್ ದ ಏಜ್ ಆಫ್ ದ ಹೇರ್, ಲೆಂತ್ ಆಫ್ ದ ಹೇರ್. ಸೊ ಅದಕ್ಕೆ ವೇರಿಯಸ್ ಬೆನಿಫಿಟ್ಸ್ ಇರುತ್ತೆ. ಸೊ ಒನ್ ಇಸ್ ಮಿನಾಕ್ಸಿಡಿಲ್. ಅದು ಓರಲ್ ಫಾರ್ಮಲ್ಲೂ ಇರುತ್ತೆ, ಲೋಷನ್ ಫಾರ್ಮಲ್ಲಿರುತ್ತೆ, ಬಟ್ ಸ್ಟ್ರಿಕ್ಟ್ಲಿ ಟು ಬಿ ಟೇಕನ್ ಓನ್ಲಿ ಅಂಡರ್ ದ ಪ್ರಿಸ್ಕ್ರಿಪ್ಷನ್ ಆಫ್ ಅ ಡಾಕ್ಟರ್. ಡು ನಾಟ್ ಟೇಕ್ ಮಿನಾಕ್ಸಿಡಿಲ್ ವಿತೌಟ್ ಕನ್ಸಲ್ಟಿಂಗ್ ಯುವರ್ ಡರ್ಮಟಾಲಜಿಸ್ಟ್. 2ನೇದು ನಾವು ಮೇಲ್ ಹಾರ್ಮೋನ್ ಬಗ್ಗೆ ಮಾತಾಡಿದ್ವಲ್ಲ, ಆ ಮೇಲ್ ಹಾರ್ಮೋನ್ ಪ್ರಭಾವ ಕೂದಲ ಮೇಲೆ ಕಡಿಮೆ ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ DHT ಬ್ಲಾಕರ್ ಅಂತ ಯೂಸ್ ಮಾಡಬೇಕು. ಇವಾಗ ನಾವು ಬಾಡಿಯಲ್ಲಿರೋ ಟೆಸ್ಟೋಸ್ಟೆರಾನ್ಗೆ ನಾವು ಮುಟ್ಟಕ್ಕೆ ಇಷ್ಟ ಇಲ್ಲ. ಎವ್ರಿ ಮ್ಯಾನ್ needs his male hormone or testosterone for various activities in the body. ಬಟ್ ಆ ಕೂದಲಿಕ್ಕೆ ಹೋಗ್ಬಿಟ್ಟು DHTಗೆ ಕನ್ವರ್ಟ್ ಆಗುತ್ತಲ್ಲ, ಆ DHT ನಮಗೆ ಬೇಡ. ಸೊ ನಾವು ಟೆಸ್ಟೋಸ್ಟೆರಾನ್ DHTನ ಕನ್ವರ್ಟ್ ಆಗೋಕ್ಕೆ ಪ್ರಿವೆಂಟ್ ಮಾಡಬೇಕು. ಆ್ಯಂಡ್ ಇದಕ್ಕೆ ನಾವು 5-alpha reductase inhibitors ಅಂತ ಹೇಳ್ತೀವಿ. ಪ್ರಾಮಿನೆಂಟ್ಲಿ ಫಿನಾಸ್ಟೆರೈಡ್ ಆ್ಯಂಡ್ ಡ್ಯೂಟಾಸ್ಟೆರೈಡ್. These 2 medications also should be strictly used under the prescription of a doctor only after understanding its detailed effects and side effects. Apart from this, obviously nutritional supplements are very much required to promote hair growth. Why? ನಾವು ಬರೀ ಮಿನಾಕ್ಸಿಡಿಲ್ ಫಿನಾಸ್ಟೈಡ್ ಕೊಡ್ತಾ ಇದ್ದರೆ ಅಥವಾ ಬರೀ ಈ ಮೆಡಿಸಿನ್ಸ್ ಕೊಡ್ತಾ ಇದ್ದರೆ ಬಟ್ ನ್ಯೂಟ್ರಿಷನಲ್ ಸಪೋರ್ಟ್ ಇಲ್ಲ ಅಂದರೆ ಇಟ್ ಈಸ್ ಲೈಕ್ ವಿಪ್ಪಿಂಗ್ ಅ ಟಯರ್ಡ್ ಹಾರ್ಸ್. ಓಕೆ, ಇಫ್ ಯು ಆರ್ ನಾಟ್ ಫೀಡಿಂಗ್ ದಿ ಹಾರ್ಸ್ ಇಟ್ ವಿಲ್ ನಾಟ್ ರನ್. ಬರೀ ವಿಪ್ ಮಾಡಿದರೆ, ಬರೀ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದರೆ ಕೂದಲ, ಬಟ್ ಸಪ್ಲಿಮೆಂಟ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇಲ್ಲ ಅಂದರೆ ಹೇರ್ ಗ್ರೋತ್ ಚೆನ್ನಾಗಿ ಆಗಲ್ಲ. ಸೊ ದಿಸ್ ವಾಸ್ ದ ಮೆಡಿಕಲ್ ಟ್ರೀಟ್ಮೆಂಟ್, ಬೇಸಿಕ್ ಟ್ರೀಟ್ಮೆಂಟ್. ಇವಾಗ ನಾವು ಮೆಡಿಕಲ್ ಟ್ರೀಟ್ಮೆಂಟ್ಗಿಂತ ಜಾಸ್ತಿ ಇನ್ನೂ ಬೆಟರ್ ಟ್ರೀಟ್ಮೆಂಟ್ ಕೊಡಬೇಕು ಪೇಷಂಟ್ಸ್ಗೆ ಅಂದರೆ ದೆನ್ ಪ್ರೊಸೀಜರಲ್ ಟ್ರೀಟ್ಮೆಂಟ್ಸ್ ಕೊಡ್ಬೋದು. ಪ್ರೊಸೀಜರಲ್ ಟ್ರೀಟ್ಮೆಂಟ್ಸ್ ಯಾವ ಥರ? ಇಟ್ ಈಸ್ ಲೈಕ್ ಅ ಬೂಸ್ಟರ್, ಇಟ್ ಈಸ್ ಲೈಕ್ ಅ ಫರ್ಟಿಲೈಸರ್. ಯಾವ್ಯಾವ ಆಪ್ಷನ್ಸ್ ಇದೆ? We have platelet-rich plasma therapy or growth factor concentrates, ಅಥವಾ microneedling with meso solutions or growth factor solutions, and low-level laser therapy ಇದೆ, exosome therapy ಇದೆ, and there are many such procedural treatments that enhance the regrowth of hair. 3ನೇದು ಹೇರ್ ಟ್ರಾನ್ಸ್ಪ್ಲಾಂಟ್.
ಸೊ ಎಲ್ಲೆಲ್ಲಿ ಬಾಲ್ಡಿಂಗ್ ತುಂಬ ಆಗಿಬಿಟ್ಟಿದೆ, ಮೆಡಿಕಲ್ ಮ್ಯಾನೇಜ್ಮೆಂಟಿಂದನೂ ಸುಧಾರಣೆ ಆಗ್ತಿಲ್ಲ, ಅಥವಾ ಹೇರ್ ಲೈನ್ ಕರೆಕ್ಷನ್ ಬೇಕು, ಏನಕ್ಕೆ ನಾವು ಎಷ್ಟು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಿದ್ರೂ ಮುಂದ್ಗಡೆ ಕೂದಲು ಬರೋದು ತುಂಬ ಕಷ್ಟ. ಸೊ ಅಂಥ ಸಿಚುವೇಶನ್ಸಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಈಸ್ ಅ ವಂಡರ್ಫುಲ್ ಆಪ್ಷನ್. ನಾವು ಹಿಂದ್ಗಡೆಯಿಂದ ಕೂದಲು ತೊಗೊಂಡು ಅದನ್ನ ಮುಂದ್ಗಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇರುತ್ತೆ, ಆ್ಯಂಡ್ ನಿಮ್ಮ ಡರ್ಮಟಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡಿದ್ರೆ ಅದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ದೀಸ್ ವರ್ ದ 3 ಟ್ರೀಟ್ಮೆಂಟ್ ಆಪ್ಷನ್ಸ್ ಫಾರ್ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್.